ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಮ್ಮ ಧರ್ಮಸ್ಥಳದ ಎಲ್ಲ ಗೆಸ್ಟ್ ಹೌಸ್ಗಳನ್ನ ಆನ್ಲೈನ್ಗಳಾಗಲಿ ಅಥವಾ ಆಫ್ಲೈನಲ್ಲಾಗಲಿ ಹೇಗೆ ಬುಕ್ ಮಾಡ್ಕೊಬಹುದು, ಮತ್ತು ಪ್ರತಿಯೊಂದು ರೂಮ್ಗಳ ರಿವ್ಯೂ ಆಗಲಿ, ಪ್ರತಿಯೊಂದು ಗೆಸ್ಟ್ ಹೌಸ್ನ ರಿವ್ಯೂ ಆಗಲಿ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಚಿತ್ರಣವನ್ನು ತಿಳಿಸ್ಕೊಡೋಣ ಅಂತ. ಸ್ನೇಹಿತರೆ, ತುಂಬ ಜನ ನನಗೆ ಕಮೆಂಟ್ಸ್ ಮಾಡಿದ್ರು, ರೂಮ್ಗಳಲ್ಲಿ ಎಷ್ಟು ಜನ ಅಕ್ಯುಪೈ ಮಾಡ್ಕೊಬಹುದು, ಎಲ್ಲೆಲ್ಲಿ ಬರ್ತವೆ, ಎಷ್ಟು ಕಿಲೋಮೀಟ್ರು, ಹಾಟ್ ವಾಟರ್ ಇದೆಯಾ, ಪಾರ್ಕಿಂಗ್ ಇದೆಯಾ, ದೇವಸ್ಥಾನದಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ, ಯಾವ ಗೆಸ್ಟ್ ಹೌಸು ಬೆಸ್ಟ್ ಇದೆ, ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ತುಂಬ ಜನ ಕಮೆಂಟ್ಸ್ ಮಾಡಿ ಕೇಳ್ತಿದ್ರು. ಹಾಗಾಗಿ ಒಂದು ಫುಲ್ಲು ನಾನು ಡೀಟೇಲ್ ಆಗಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಪ್ರತಿಯೊಬ್ಬರೂ ಲಾಸ್ಟ್ ತನಕ ನೋಡಿ. ನಾನು ಎಲ್ಲ ಟಿಪ್ಸು, ಹೇಗೆ ನೀವು ಆನ್ಲೈನಲ್ಲಿ ಬುಕ್ ಮಾಡಬೇಕು, ಯಾವ ರೂಮ್ಗಳು ಅಷ್ಟು ಚೆನ್ನಾಗಿದ್ದಾವೆ, ಹಾಟ್ ವಾಟರ್ ಯಾವ್ದಾದ್ರಲ್ಲಿ ಬರುತ್ತೆ, ಪಾರ್ಕಿಂಗ್ ಎಲ್ಲಿರುತ್ತೆ, ದೇವಸ್ಥಾನದ ಎಲ್ಲ ಡೀಟೇಲ್ಸ್ನು ನಾನು ಕಂಪ್ಲೀಟಾಗಿ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಇನ್ಫಾರ್ಮೇಷನ್ನ. ತುಂಬ ನನ್ನ ಚಾನಲ್ ಕಡೆಯಿಂದ ಧರ್ಮಸ್ಥಳದ ಎಲ್ಲ ಟೆಂಪಲ್ ಇನ್ಫಾರ್ಮೇಷನ್ ನಾನು ಎಲ್ಲ ವಿಡಿಯೋನು ಮಾಡಿ ಎಲ್ಲ ಶೇರ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಪ್ರತಿಯೊಬ್ಬರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈಗ ಪ್ರತಿಯೊಂದೂ ಕಂಪ್ಲೀಟ್ ಧರ್ಮಸ್ಥಳದ ಚಿತ್ರಣವನ್ನು ನೋಡೋದಾದ್ರೆ ಸ್ನೇಹಿತರೆ, ನೀವು ಯಾರೇ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತಿದ್ರೆ ಫಸ್ಟು ದರ್ಶನ ಟೈಮಿಗೆ ಆಗಲಿ, ಮುಡಿ ಏನಾದ್ರು ಮಾಡಿಸ್ಬೇಕಾ, ಅದು ತುಲಾಭಾರ ಮಾಡಿಸ್ಬೇಕಾ, ಎಲ್ಲ ಪ್ರತಿಯೊಂದು ಡೀಟೇಲ್ಸು, ಅಥವಾ ಸ್ನಾನಘಟ್ಟದಲ್ಲಿ ನೀವು ಸ್ನಾನ ಮಾಡಬೇಕಾ, ಎಲ್ಲೆಲ್ಲಿ ಬರುತ್ತೆ ಅನ್ನೋದೊಂದು ಫಸ್ಟ್ ಡೀಟೇಲ್ ನೋಡ್ತಾ ಹೋಗೋಣ ವೀಕ್ಷಕರೇ. ನಾನು ಫಸ್ಟು ರೂಮ್ಗಳಿಗೆ ಹೋಗೋಕ್ಕಿಂತ ಫಸ್ಟು ನಾವು ದರ್ಶನದಾಗಲಿ, ಅನ್ನಪ್ರಸಾದ ಟೈಮಿಂಗ್ ಆಗಲಿ, ಮುಡಿಗಾಗಲಿ, ಸ್ನಾನಘಟ್ಟ ಆಗಲಿ, ಅದು ಮೇಯ್ನು, ಮತ್ತು ತುಲಾಭಾರ ಸೇವೆ ಆಗಲಿ. ಸ್ನೇಹಿತರೆ, ಫಸ್ಟ್ ಹೇಳಿದಂಗೆ ದರ್ಶನ ನೀವು ನೋಡ್ಕೊಳ್ಳೋದಾದ್ರೆ ಮಾರ್ನಿಂಗ್ 6:30 ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿ 11 AM ಮತ್ತು 12:15 2:30 ಮತ್ತು 5 PM ಇಂದ ಆಲ್ಮೋಸ್ಟ್ ನಮಗೆ 8:30 9 PM ತನಕ ನಿಮಗೆ ದರ್ಶನ ಭಾಗ್ಯ ಇರುತ್ತೆ ಶ್ರೀ ಮಂಜುನಾಥ ಸ್ವಾಮಿದು ಸ್ನೇಹಿತರೆ. ಅದಾದ್ಮೇಲೆ ಅನ್ನಪ್ರಸಾದ 11 AM ಅಥವಾ ತುಂಬ ದಿನ ಸಾಟರ್ಡೆ ಸಂಡೇಗಳಾದರೆ 10:30 10 ಸ್ಟಾರ್ಟ್ ಆಗುತ್ತೆ. 10 ಇಂದ 3 PM 2 PM ತನಕನೂ ಇರುತ್ತೆ. ಅದಾದ್ಮೇಲೆ ನಿಮಗೆ ಈವ್ನಿಂಗ್ 7:30 ಇಂದ 10 PM ತನಕನೂ ನಿಮಗೆ ಅನ್ನಪ್ರಸಾದ ಇರುತ್ತೆ ಸ್ನೇಹಿತರೆ. ಬರೀ ಲಂಚ್ ಮತ್ತು ಡಿನ್ನರ್ ಇರುತ್ತೆ. ನಿಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಂಜುನಾಥ ಸ್ವಾಮಿ ಇದರಲ್ಲಿ ಸಿಗಲ್ಲ. ಮತ್ತೆ ಇನ್ನೊಂದಂದ್ರೆ ಮುಡಿ, ನೀವೇನಾದ್ರು ಮುಡಿ ತೆಗಿಸ್ತಾ ಇದ್ದೀರಾ ಅಂತ ಹೋದ್ರೆ ಫಸ್ಟ್ ನೀವು ಮುಡಿಗೆ 6 AM ಮಾರ್ನಿಂಗ್ 6 AM ಇಂದ 2 PM ತನಕ, ಮತ್ತೆ ಈವ್ನಿಂಗ್ ನಿಮಗೆ 5 PM ಇಂದ 7 PM ತನಕ ಪರ್ ಪರ್ಸನ್ಗೆ 30 ರೂಪೀಸ್ ಇರುತ್ತೆ ಸ್ನೇಹಿತರೆ. ನೀವೇನಾದ್ರು ರೂಮ್ ಬುಕ್ ಮಾಡ್ಕೊಂಡಿದ್ರೆ ರೂಮಲ್ಲಿ ಹೋಗು ಸ್ನಾನ ಮಾಡ್ಬೋದು. ಇಲ್ಲ ಅಂದ್ರೆ ನೀವು ಸ್ನಾನಘಟ್ಟಕ್ಕೆ ಹೋಗಬೇಕು ಅಂದ್ರೆ ಈ ಸಮ್ಮರಲ್ಲಾಗಲಿ ವಿಂಟರಲ್ಲಾಗಲಿ ನೀರು ಕಮ್ಮಿ ಇರುತ್ತೆ, ಸ್ನಾನಘಟ್ಟದಲ್ಲೂ ಕೂಡ ಸ್ನಾನ ಮಾಡ್ಬೋದು. ನೇತ್ರಾವತಿ ಸ್ನಾನಘಟ್ಟ ಬಂದ್ಬಿಟ್ಟು ನೀವು ಅಲ್ಲಿಂದ 3 ಕಿಲೋಮೀಟರ್ ಆಗುತ್ತೆ. 3 ಕಿಲೋಮೀಟರ್ ನಿಮಗೆ ಆಲ್ಮೋಸ್ಟ್ ಬರೀ 20 ರೂಪೀಸಲ್ಲಿ ತುಂಬ ವೆಹಿಕಲ್ಗಳು ಆ ಕಡೆ ಹೋಗ್ತಾ ಇರ್ತವೆ. 20 ರೂಪೀಸ್ಗೆ ನಿಮಗೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಏನಕ್ಕೆ ಅಂದರೆ ಅಲ್ಲಿ ತುಂಬ ಸೂರ್ಯ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಾರೆ, ಉಜ್ರೆ ಆ ಸೈಡಿಗೆ ಹೋಗೋರೆಲ್ಲ 20 ರೂಪೀಸ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ಅಥವಾ ಗಂಟೆ ಗಣೇಶನ ಇದಕ್ಕೂ ಹಾಗೆ ತುಂಬ ಟ್ರಿಪ್ಗಳಲ್ಲಿ ಹೊಡೆಯೋಕ್ಕೆ ವೆಹಿಕಲ್ಗಳು ಇರ್ತವೆ. ಅಲ್ಲಿ ನೀವು 20 ರೂಪೀಸ್ಗೆ ಕೊಟ್ಟರೆ ಸ್ನಾನಘಟ್ಟಕ್ಕೆ ತಗೊಂಡು ಹೋಗ್ತಾರೆ. ನಿಮ್ಮ ವೆಹಿಕಲ್ ಇದ್ರೇನು ಈಸಿ ನೀವು ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬರ್ಬೋದು ಸ್ನೇಹಿತರೆ. ಈಗ ತುಲಾಭಾರ ಸೇವೆ ನೋಡೋದಾರೆ ಸ್ನೇಹಿತರೆ, ನೀವು ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೊಬೋದು, ಅಲ್ಲೂ ಹೋಗೋ ಬುಕ್ ಮಾಡ್ಕೊಬೋದು. ಆನ್ಲೈನಲ್ಲಿ 70 kg ತುಂಬ ಟಿಕೆಟ್ಸ್ ಇದೆ. ನೀವು 70 kg ಒಳಗಡೆ ಇದ್ರೆ ಏನು, ಯಾವ ಥರ ಅಡಲ್ಟ್ಸ್ಗೆ, ಚೈಲ್ಡ್ಗೆ ಎಷ್ಟು 600 ರೂಪೀಸ್ 1000 ಆ ಥರ ನೀವು ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಬೋದು. ಆನ್ಲೈನ್ ವೆಬ್ಸೈಟ್ ಕೊಟ್ಟಿದ್ದೀನಿ ನಾನು, booking.sridharmasthala.org. ಈ ವೆಬ್ಸೈಟಿಗೆ ಹೋದರೆ ನೀವು ರೂಮ್ಗಳಾಗಲಿ ತುಲಾಭಾರ ಆಗಲಿ ನೀವು ಬುಕ್ ಮಾಡ್ಬೋದು ಸ್ನೇಹಿತರೆ. ತುಲಾಭಾರದು ನೀವು ರಿಪೋರ್ಟಿಂಗ್ ಟೈಮ್ ಬಂದ್ಬಿಟ್ಟು ಮಾರ್ನಿಂಗ್ 11 AM ಇಂದ 12:30 AM ಒಳಗಡೆ ನೀವು ಅಲ್ಲಿ ಹೋಗಿ ಆ ಡೇಲಿ ರಿಪೋರ್ಟಿಂಗ್ ಮಾಡ್ಕೋಬೇಕು. ಇಲ್ಲ ಅಂದರೆ ಆ ಡೇಲಿ ನೀವು ಹೋಗಿ ಅಲ್ಲಿ ಟಿಕೆಟ್ನ ತೋರಿಸ್ಬೇಕು, ಅವಾಗ ಅವರು ಸ್ಟಾರ್ಟ್ ಕೊಡ್ತಾರೆ, ಅಲ್ಲಿ ನೀವು ತುಲಾಭಾರನ ಮಾಡಿಸ್ಬೋದು ಸ್ನೇಹಿತರೆ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ರೂಮ್ಗಳನ್ನ ತುಂಬ ಜನ ಆನ್ಲೈನಲ್ಲಿ ಯಾವ ಥರ ಬುಕ್ ಮಾಡೋದು ಅಥವಾ ಆಫ್ಲೈನ್ ಯಾವ ಥರ ಬುಕ್ ಮಾಡೋದು, ಫ್ರೀ ರೂಮ್ಗಳು ಯಾವ್ಯಾವ ಇದಾವೆ ಅಂತ ತುಂಬ ಜನ ನೋಡ್ತಾ ಇರ್ತಾರೆ. ಫಸ್ಟ್ ನಿಮಗೆ ಮೇಯ್ನು ಅಮೌಂಟ್ದು ಯಾವ ರೂಮ್ಗಳು ಎಷ್ಟು ಅಮೌಂಟು ಯಾವ ಕಿಲೋಮೀಟರ್ ಬರ್ತದ್ದು ಡಿಸ್ಟೆನ್ಸಲ್ಲಿ ಬರುತ್ತೆ. ಟೆಂಪಲ್ ಲೆಫ್ಟ್ ಸೈಡಲ್ಲಿ ತುಂಬ ರೂಮ್ಗಳು ಬರ್ತವೆ. ರೈಟ್ ಸೈಡಲ್ಲಿ ನಿಮಗೆ ಬರೋ ಅಂಥದ್ದು ಟೆಂಪಲ್ನ ಲೆಫ್ಟ್ ಸೈಡಲ್ಲಿ, ಅಂದರೆ ಟೆಂಪಲ್ನ ನೀವು ಮುಂದೆಯಿಂದ ನೋಡ್ತಾ ಇದ್ರೆ, ನೀವು ಹಿಂಗೆ ಹೋಗ್ತಾ ಇದ್ರೆ ನಿಮ್ಮ ರೈಟ್ ಸೈಡಿಗೆ ಎಲ್ಲ ಬರೋದು ನಿಮಗೆ ಬಸ್ ಸ್ಟ್ಯಾಂಡ್, ಓಲ್ಡ್ ಬಸ್ ಸ್ಟ್ಯಾಂಡು, ನ್ಯೂ ಬಸ್ ಸ್ಟ್ಯಾಂಡು ಮತ್ತು ರಜತಾದ್ರಿ, ಸಹ್ಯಾದ್ರಿ. ನ್ಯೂ ಬಸ್ ಸ್ಟ್ಯಾಂಡ್ ಬರೋದು 1.5 ಕಿಲೋಮೀಟರು, ಓಲ್ಡ್ ಬಸ್ ಸ್ಟ್ಯಾಂಡು 0.5 ಕಿಲೋಮೀಟರ್ ದೇವಸ್ಥಾನಕ್ಕೆ ಬರುತ್ತೆ. ನಿಮಗೆ ದೇವಸ್ಥಾನದಿಂದ 1.5 ಕಿಲೋಮೀಟರ್ ನ್ಯೂ ಬಸ್ ಸ್ಟ್ಯಾಂಡ್ ಹತ್ರ ರಜತಾದ್ರಿ, ಸಹ್ಯಾದ್ರಿ ಅಂತ ಬೆಸ್ಟ್ ರೂಮು. ನೀವೇನಾದರೂ ಡೈರೆಕ್ಟ್ ಅಲ್ಲಿ ಹೋಗ್ತೀವಿ ಅಂದರೆ ಅಲ್ಲಿಗೆ ಹೋಗ್ಬೋದು ಸ್ನೇಹಿತರೆ. 600 ರೂಪೀಸ್ಗೆ 3 ಪೀಪಲ್ ಸ್ಟೇ, 1000 ರೂಪೀಸ್ಗೆ 6 ಪೀಪಲ್ ಸ್ಟೇ.
ಹಾಟ್ ವಾಟ್ರು 24/7 ಹಾಟ್ ವಾಟ್ರು ಬರ್ತಾ ಇರುತ್ತೆ. ಈಸಿಯಾಗಿ ನೀವು ಕಿಡ್ಸ್ ಕರ್ಕೊಂಡಿದ್ರು ಆರಾಮಾಗಿ ನೀವು ಕಿಡ್ಸ್ನೂ ಕೂಡ ಅಲ್ಲಿ ಇದು ಮಾಡ್ಕೊಬೋದು, ನೀವು ಆರಾಮಾಗಿ ಅಲ್ಲಿ ಸ್ಟೇ ಆಗ್ಬೋದು, ಅಲೋಡ್ ಇರುತ್ತೆ ಕಿಡ್ಸಿಗೆ. ಬಟ್ ನೀವೇನಾದ್ರು ಮ್ಯಾರಿಡ್ ಕಪಲ್ ಹೋಗ್ತಿದ್ದೀರಾ ಅಂದರೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಮ್ಯಾರಿಡ್ ಕಪಲ್ ಹೋಗ್ತಾ ಇದ್ರೆ ಇಬ್ರದ್ದು ನಿಮ್ದು ಏನಾದ್ರು ಫೋಟೋ ಇದೆಯಾ ಅಥವಾ ಮ್ಯಾರೇಜ್ ಸರ್ಟಿಫಿಕೇಟ್ ಇದೆಯಾ ಅಥವಾ ಮ್ಯಾರೇಜ್ ಫೋಟೋ ಇದೆಯಾ ಅದನ್ನ ಇಟ್ಕೊಂಡು ಹೋಗಿ, ಮತ್ತು ಇಬ್ರದ್ದು ID ಕಾರ್ಡು ಎಲ್ಲ ಪ್ರತಿಯೊಬ್ಬರೂ ಹೋಗಬೇಕಾದ್ರೆ ಧರ್ಮಸ್ಥಳ ಇದಕ್ಕೆ ಗೆಸ್ಟ್ ರೂಮ್ಗಳಿಗೆ ಅಲ್ಲಿ ID ಕಾರ್ಡ್ ತಗೊಂಡೋಗಿ ಸ್ನೇಹಿತರೆ. ಮತ್ತು ಬುಕ್ಕಿಂಗ್ ಟೈಮ್ ಚೆಕ್ಕಿಂಗ್ ಟೈಮ್ ಉಂಟು ನಾನು ಹೇಳ್ತೀನಿ 7 AM ಇಂದ ಆಲ್ಮೋಸ್ಟ್ ನಿಮಗೆ 2 PM 9 PM ತನಕ ನಿಮಗೆ ಚೆಕ್ಕಿಂಗ್ ಟೈಮ್ ಇರುತ್ತೆ. ನೈಟ್ ಟೈಮ್ ಹೋದರೆ ನಿಮಗೆ ಚೆಕ್ಕಿಂಗ್ ಟೈಮ್ ಇರಲ್ಲ, ತುಂಬ ರೂಮ್ಗಳು ಸಿಗೋದು ಇಲ್ಲ. ನೈಟ್ ಟೈಮು ನೀವು ಅಲ್ಲೇ ಚಾಪೆ ತಗೊಂಡು ಮಲ್ಕೊಬೇಕಾಗುತ್ತೆ. ಮಾರ್ನಿಂಗು ತುಂಬ ಜನ ಚೆಕ್ಔಟ್ ಆಗ್ತಿರ್ತಾರೆ, ಅಲ್ಲಿ ನಿಮ್ಗಳು ಸಿಗುತ್ತೆ ಸ್ನೇಹಿತರೆ. ತುಂಬ ಜನ ಅನ್ಕೊಂತಾರೆ ನಂಗೆ ರೂಮ್ ಸಿಗಲ್ಲ ಅಂತ. ಲಿಮಿಟೆಡ್ ರೂಮ್ಸ್ಗಳು ಆನ್ಲೈನಲ್ಲಿ ಬುಕ್ಕಿಂಗಲ್ಲಿ ಬಿಟ್ಟಿರ್ತಾರೆ, ತುಂಬ ರೂಮ್ಗಳು ಆಫ್ಲೈನ್ ಇನ್ ವಿಸಿಟಲ್ಲಿ ನಿಮಗೆ ತುಂಬ ರೂಮ್ಗಳು ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ಯಾರೂ ಇದು ಮಾಡಬೇಕಾಗಿಲ್ಲ ನಂಗೆ ರೂಮ್ ಸಿಕ್ಕಿಲ್ಲ ಹೋಗಲ್ಲ ಅಂತಲ್ಲ. ಆಫ್ಲೈನ್ ನೀವು ಅಲ್ಲಿ ಹೋದ್ರೂ ಮಾರ್ನಿಂಗು 7, 8, 9 PM 9 AM ತುಂಬ ಚೆಕ್ಔಟ್ ಆಗ್ತಿರ್ತಾರೆ, ನಿಮ್ಗಳಿಗೆ ರೂಮ್ಗಳು ಸಿಕ್ಕೇ ಸಿಗುತ್ತೆ. ಅದರಲ್ಲೂ ಕೂಡ ನಿಮಗೆ ರಜತಾದಿ ಮತ್ತು ಸಹ್ಯಾದ್ರಿಲಿ ರೂಮ್ಗಳು ಸಿಗುತ್ತೆ. ವೈಶಾಲಿ ಮತ್ತು ಶರಾವತಿಲಿ ರೂಮ್ಗಳು ತುಂಬ ಸಿಗಲ್ಲ, ಸಾಕೇತಲ್ಲೂ ಕೂಡ ಸಿಗಲ್ಲ. ಏನಕ್ಕೆ ಅಂತ ಅದನ್ನು ನಾನು ಹೇಳ್ತೀನಿ. ಬಟ್ ದೇವಸ್ಥಾನದಿಂದ ಲೆಫ್ಟ್ ಸೈಡಲ್ಲಿ ಓನ್ಲಿ 0.5 to 0.5 ಕಿಲೋಮೀಟರ್ ಒಳಗಡೆ ನೇತ್ರಾವತಿ ಹೋಗ್ತೀರಾ. ನೇತ್ರಾವತಿ ಓನ್ಲಿ 50 to 100 ಮೀಟ್ರಲ್ಲಿ ದೇವಸ್ಥಾನದಿಂದ ಬರೋದು. ಅದಾದಮೇಲೆ ವೈಶಾಲಿ ಬರುತ್ತೆ, ಅದಾದಮೇಲೆ ಶರಾವತಿ ಬರುತ್ತೆ, ಅದಾದಮೇಲೆ ಸಾಕೇತ್ ಬರುತ್ತೆ. ಒಂದು ಸ್ವಲ್ಪ ಅಪ್ಪಲ್ಲಿ ಹಂಗೆ ಟಾಪಲ್ಲಿ ಬ್ಯಾಕ್ ಸೈಡಲ್ಲಿ ನಿಮಗೆ ಗಂಗೋತ್ರಿ ಆಗಲಿ ಅಥವಾ ಗಾಯತ್ರಿ ಆಗಲಿ ನಿಮಗೆ ಗೆಸ್ಟ್ ಹೌಸ್ಗಳು ಬರ್ತವೆ ಸ್ನೇಹಿತರೆ. ಹಾಗಾಗಿ ನೀವು ಎಲ್ಲ ಗೆಸ್ಟ್ ಹೌಸ್ಗಳು, ನೀವು ಈ ಗೆಸ್ಟ್ ಹೌಸ್ ನಾನು ಏನು ಹೇಳಿದೆ, ಇವು ಗಾಯತ್ರಿ, ನೇತ್ರಾವತಿ, ಗಂಗೋತ್ರಿ, ಸಾಕೇತು, ಈ ಗೆಸ್ಟ್ ಹೌಸ್ಗಳು ನಿಮಗೆ 0.4 to 0.5 ಕಿಲೋಮೀಟರ್, ಅರ್ಧ ಕಿಲೋಮೀಟರ್ ಒಳಗಡೆ ಟೆಂಪಲಿಂದ ಲೆಫ್ಟ್ ಸೈಡಲ್ಲಿ ಬರೋ ಅಂಥವು. ಪ್ರತಿ ಒಂದರಲ್ಲೂ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ ಸ್ನೇಹಿತರೆ. ನಿಮಗೇನಿದಿಲ್ಲ ದೇವಸ್ಥಾನ ಮುಂದ್ಗಡೆಯ ಅಥವಾ ಅಲ್ಲ ಅದು ಗೆಸ್ಟ್ ಹೌಸ್ ಮುಂದ್ಗಡೆನೆ ಪಾರ್ಕಿಂಗ್ ದೊಡ್ಡದಾಗಿ ಕೊಟ್ಟಿರ್ತಾರೆ. ಪಾರ್ಕಿಂಗಿಗೆ ಏನು ಪ್ರಾಬ್ಲಮ್ ಇರಲ್ಲ, ಪ್ರತಿಯೊಬ್ಬರು ನೀವು ಅಲ್ಲೇ ಪಾರ್ಕ್ ಮಾಡ್ಕೊಬೋದು. ನಿಮಗೆ ವೈಶಾಲಿ ಮತ್ತು ನಾನು ಹೇಳಿದಲ್ಲ ಶರಾವತಿಲಿ ನಿಮಗೆ 50 ರೂಪೀಸು 100 ರೂಪೀಸ್ಗೆ ರೂಮ್ ಕೊಡ್ತಾರೆ. ನಿಮಗೆ ಎಕ್ಸ್ಟ್ರಾ 100 ರೂಪೀಸ್ ತೊಗೊಂಡಿರ್ತಾರೆ, ಅದನ್ನು ರಿಫಂಡ್ ಆಗಿ ಚೆಕ್ಔಟ್ ಆಗಬೇಕಾದ್ರೆ ನಿಮಗೆ ವಾಪಸ್ ಕೊಡ್ತಾರೆ. ಬಟ್ 50 ರೂಪೀಸು 100 ರೂಪೀಸ್ ರೂಮ್ಗಳು ನಿಮಗೆ ಶರಾವತಿಲಿ ವೈಶಾಲಿಲಿ ಸಿಗ್ತವೆ ಸ್ನೇಹಿತರೆ. ಬಟ್ ಅಲ್ಲಿ ನಿಮಗೆ ನೋ ಹಾಟ್ ವಾಟರ್ ಇರಲ್ಲ ಶರಾವತಿಲಿ. ಮತ್ತು ಸಾಕೇತಲ್ಲೂ ಕೂಡ ಅಷ್ಟೇ ಹಾಟ್ ವಾಟರ್ ಇರಲ್ಲ. ರೂಮ್ಗಳು ನೀವೆಲ್ಲರೂ ಅಲ್ಲಿ ಹೋಗಿ ನೀವು ಕೋಲ್ಡ್ ವಾಟರಲ್ಲೇ ಸ್ನಾನ ಮಾಡ್ಕೊಬೇಕು. ರೂಮ್ಗಳು ನಿಮಗೆ ಸಾಕೇತಲ್ಲಿ ತುಂಬ ಚೆನ್ನಾಗಿರ್ತವೆ. ಸಾಕೇತಲ್ಲಿ ಅದು 0.3 ಕಿಲೋಮೀಟ್ರಲ್ಲಿ ಅಂದರೆ 300 ಮೀಟ್ರಲ್ಲೇ ಬರುತ್ತೆ. ಸಾಕೇತಲ್ಲಿ ನಿಮಗೆ ಮಿನಿ ಹಾಲ್ಗಳು, ನೀವು 10 ಜನ ಹೋಗಿದ್ದೀರಾ, 20 ಜನ ಹೋಗಿದ್ದೀರಾ, ಮಿನಿ ಹಾಲ್ಗಳ ಥರ ಸಿಗುತ್ತೆ. 500 ರೂಪಾಯಿಗಾಗಲಿ 1000 ರೂಪಾಯಿಗಾಗಲಿ ಮಿನಿ ಹಾಲ್ಗಳ ಥರ 10 ಜನ ಸ್ಟೇ ಆಗೋಕ್ಕಾಗಲಿ, ಅಥವಾ ನೀವು ಸ್ಕೂಲ್ ಮಕ್ಳುಗಳು ಗ್ರೂಪಾಗಿ ಹೋಗಿದ್ದೀರಾ ಅವ್ರಿಗೆಲ್ಲ ಹಾಲ್ಗಳು ಬೇಕು, ಅವಾಗ 35 ಜನ ಸ್ಟೇ ಆಗೋಕ್ಕಾಗಲಿ. ಗಂಗೋತ್ರಿಲೂ ಅಷ್ಟೇ ಮಿನಿ ಹಾಲ್ಗಳು ಸಿಗ್ತವೆ. ಗಂಗೋತ್ರಿಲಿ 35 ಜನ ಸ್ಟೇ ಹಾಕಿ 20 ಜನ ಸ್ಟೇ ಹಾಕಿ ಗಂಗೋತ್ರಿಲೂ ಕೂಡ ಮಿನಿ ಹಾಲ್ಗಳು 35 ಜನಗೆಲ್ಲ 1000 ರೂಪಾಯಿ, 20 ಜನ ಸ್ಟೇ ಹಾಕೆಲ್ಲ ನಿಮಗೆ 500 ರೂಪಾಯಿಗೆಲ್ಲ, 10 ಜನ ಸ್ಟೇ ಹಾಕಿ 500 ರೂಪಾಯಿಗೆಲ್ಲ ನಿಮ್ಮ ರೂಮ್ಗಳು ಸಿಗ್ತವೆ ಸ್ನೇಹಿತರೆ. ಅದಲ್ಲದೆ ಕೂಡ ನಾನು ಹೇಳಿದ್ನಲ್ಲ ಗಾಯತ್ರಿ 300 ರೂಪೀಸು 400 ರೂಪೀಸ್ಗೆ 2 ಬೆಡ್ರೂಮ್ಗಳಾಗಲಿ 3 people 4 people ಸ್ಟೇ ಹಾಕಿ. ಅಂದರೆ ನೀವು 3 people ಬುಕ್ ಮಾಡ್ಕೊಂಡಿದ್ರೆ 4 ಜನ ಮಕ್ಕಳೆಲ್ಲ ಹೋಗ್ತಿದ್ರ ಅಂದರೆ ನೀವು ಕ್ಲಿಯರ್ ಆಗಿ ಹೋಗಿ ಅಲ್ಲಿ ಸ್ಟೇ ಆಗ್ಬೋದು. ಅದೇನು ಅವಶ್ಯಕತೆ ಇರಲ್ಲ 5 ಜನ ಸ್ಟೇ ಆಗ್ತಿದ್ದಾರೆ ಅಂತ ಯಾರು ಕೇಳೋದು ಇಲ್ಲ. ನಿಮಗೆ ಚಾಪೆಗಳು ಔಟ್ಸೈಡ್ ಇರ್ತವೆ, ಚಾಪೆಗಳನ್ನ ತಗೊಂಡೋಗಿ ಮಲ್ಕೊಬೋದು. ನಿಮಗೇನು ಬೆಡ್ ಅದು ವ್ಯವಸ್ಥೆಗಳು ಕೊಡಲ್ಲ. ಬೆಡ್ ಎಷ್ಟು ಜನಕ್ಕೆ 3 ಜನಕ್ಕೆ 3 ಜನಕ್ಕೆ ಕೊಟ್ಟಿರ್ತಾರೆ, 4 ಜನಕ್ಕೆ 4 ಜನ ಕೊಟ್ಟಿರ್ತಾರೆ. ಇನ್ನೂ 2 ಜನ ಎಕ್ಸ್ಟ್ರಾ ಹೋಗಿದ್ದೀರಾ ಅಂದರೆ ನೀವೇನಾದರೂ ಅಲ್ಲೇ ಚಾಪೆ ತಗೊಂಡು ನೀವು ನೆಲದಲ್ಲಿ ಮಾಡ್ಕೊಬೋದು, ರೂಮ್ ಏನಾದ್ರು ಬುಕ್ ಮಾಡ್ಕೊಂಡಿದ್ರೆ ಸ್ನೇಹಿತರೆ. ಓಕೆನಾ. ಅದಾದಮೇಲೆ ನಿಮಗೆ ಬಂದ್ಬಿಟ್ಟು ನೇತ್ರಾವತಿ ಒಂದು ಸ್ವಲ್ಪ ಕಾಸ್ಟ್ಲಿ, AC ನಾನ್ AC ಎಲ್ಲ 1200 1300 ರೂಮ್ ಬೆಸ್ಟು, ಎಲ್ಲ ಅಟ್ಯಾಚ್ಡು, ಎಲ್ಲ ವೆಸ್ಟರ್ನ್ ಕಮೋಡ್ಗಳು ಮತ್ತು ಹಾಟ್ ವಾಟರು 24/7. ಇದು ನಿಮಗೆ 1200 1500 ರೂಪೀಸಲ್ಲಿ ರೂಮ್ಗಳು ನೇತ್ರಾವತಿ ಪಾಯಿಂಟ್ ಅಂದರೆ 100 ಮೀಟ್ರ್ ಒಳಗಡೆ ಸಿಗೋ ದೇವಸ್ಥಾನಕ್ಕೆ ಇರೋದು ನೇತ್ರಾವತಿನೇ ಅಂದರೆ ಹತ್ತಿರದ್ದು. ಅದಾದಮೇಲೆ ನಿಮಗೆ ಸಿಗೋದು ಗಂಗೋತ್ರಿ ಇದೆಯಲ್ಲ, ಇದು ಕೂಡ ಬ್ಯಾಕ್ ಸೈಡ್ ಅಂತ ದೇವಸ್ಥಾನದ ಹತ್ತಿರ ಹಿಂದ್ಗಡೆನೆ ಬರುತ್ತೆ. ಅದನ್ನು ಕೂಡ ನಿಮಗೆ ಅಷ್ಟೇ ಗಂಗೋತ್ರಿಲೂ ಅಷ್ಟೇ ನಿಮಗೆ ಮಿನಿ ಹಾಲ್ಗಳು ಬರ್ತವೆ. ಮಿನಿ ಹಾಲ್ಗಳು ಅಂದರೆ 35 ಜನ 20 ಜನ ಸ್ಟೇ ಹಾಕಿ. ಅದಾದಮೇಲೆ ರೂಮ್ಗಳು ಅಷ್ಟೇ 4 ಜನ 3 ಜನ ಸ್ಟೇ ಹಾಕಿ 300 ರೂಪಾಯಿ, ಅದು ಎಷ್ಟು 500 ರೂಪಾಯಿ ರೂಮ್ಗಳೆಲ್ಲ ಸಿಗ್ತವೆ. 4 ಜನ ಸ್ಟೇ ಆಗ್ಬೋದು ವಿತ್ ಅಟ್ಯಾಚ್ ಬಾತ್ರೂಮು. ಇಲ್ಲಿ ನಿಮಗೆ ಗಾಯತ್ರಿಲಿ ನಿಮಗೆ ಸ್ಪೆಸಿಫಿಕ್ ಟೈಮಲ್ಲಿ ಹಾಟ್ ವಾಟರ್ ಬರುತ್ತೆ. ನಾನು ಹೇಳಿ ಸ್ಪೆಸಿಫಿಕ್ ಅಂದರೆ ಮಾರ್ನಿಂಗು ಒಂದು 6 ಇಂದ ಒಂದು 8 ಅಂದರೆ ಆ ಟೈಮಲ್ಲಿ ನಿಮಗೆ ಹಾಟ್ ವಾಟರ್ ಬರುತ್ತೆ ಗಾಯತ್ರಿಲಿ. ಮತ್ತು ನೇತ್ರಾವತಿಲಿ ಹಾಟ್ ವಾಟರ್, ಗಾಯತ್ರಿಲಿ ಇರಲ್ಲ, ಸಾಕೇತಲ್ಲಿ ಇರಲ್ಲ, ಶರಾವತಿಲಿ ಇರಲ್ಲ, ವೈಶಾಲಿ ಇರಲ್ಲ. ಇವು ಗೆಸ್ಟ್ ಹೌಸ್ಗಳಲ್ಲಿ ನಿಮಗೆ ಹಾಟ್ ವಾಟರು ಇರಲ್ಲ. ಬಟ್ ನಿಮಗೆ ಏನಾದ್ರು ರೂಮ್ಗಳು ತಗೊಂಡ್ರಿ ಅಂದರೆ ಇಲ್ಲಿ ಗಂಗೋತ್ರಿ ಅಷ್ಟೇ ಅಟ್ಯಾಚ್ ಬಾತ್ರೂಮ್ ಇರುತ್ತೆ, ಬಟ್ ನಿಮಗೆ ಹಾಟ್ ವಾಟರ್ ಇರಲ್ಲ. ಗಂಗೋತ್ರಿಲೂ ಅಷ್ಟೇ
ಬಟ್ ನಿಮಗೆ ಹಾಟ್ ವಾಟ್ರು ಬೇಕು, ಚೆನ್ನಾಗಿರೋ ರೂಮ್ ಬೇಕು, 5-6 ಜನ ಇದ್ದೀರಾ ಅಂದ್ಕೊಂಡ್ರೆ ನೀವು ಬೆಸ್ಟ್ ನೀವು ಸಹ್ಯಾದ್ರಿ ಮತ್ತು ರಜತಾದ್ರಿಗೆ ಹೋದರೆ 0.5 ಕಿಲೋಮೀಟ್ರ್ 1 to 1.5 ಕಿಲೋಮೀಟ್ರ್ ಸ್ನೇಹಿತರೆ, ದೂರ ಅಂತಲೂ ಹೇಳ್ಬೇಡಿ, ನೀವು ವಾಕ್ ಮಾಡಿಕೊಂಡು ಬರ್ಬೋದು ಅಲ್ಲಿಂದ, ಇಲ್ಲಾಂದರೆ ಆಟೋ ತೊಗೊಂಡು 50 ರೂಪಾಯಿಗೆ ಹೋಗ್ಬೋದು ಸ್ನೇಹಿತರೆ. ಹಾಗಾಗಿ ಸಹ್ಯಾದ್ರಿ ರಜತಾದ್ರಿಗೆ ನೀವು ರೂಮ್ಗಳು ಬೇಕು, ಬೆಸ್ಟ್ ರೂಮ್ಗಳು ಚೆನ್ನಾಗಿರೋವು, 5-6 ಜನ ನೀವು ಸ್ಟೇ ಆಗಬೇಕು ಅಂತಿದ್ರೆ ಡೈರೆಕ್ಟಾಗಿ ನೀವು ಸಹ್ಯಾದ್ರಿ ಮತ್ತು ರಜತಾದ್ರಿಗೆ ಹೋದರೆ ಅವೈಲಬಿಲಿಟಿ ರೂಮ್ಗಳು ತುಂಬಾ ಇರ್ತವೆ. ಹಾಗಾಗಿ ಆ ಲೊಕೇಶನ್ ಕೂಡ ಅಷ್ಟು ಚೆನ್ನಾಗಿದೆ, ನೀವು ಅಲ್ಲಿ ಹೋಗಿ ಸ್ಟೇ ಆಗ್ಬೋದು ಸ್ನೇಹಿತರೆ ರಜತಾದ್ರಿ ಮತ್ತು ಸಹ್ಯಾದ್ರಿಲಿ. ಆ ರೂಮ್ಗಳು ಅಷ್ಟೇ ಅಷ್ಟು ನೀಟಾಗಿರ್ತವೆ. ಬೆಡ್ರೂಮು 3 ಜನ ದೊಡ್ಡ ಬೆಡ್ ಕೊಟ್ಟಿರ್ತಾರೆ, 3 ಜನ ಮಲ್ಕೊಬೋದು. ಮಕ್ಕಳು ಹೋದರೆ 4-5 ಜನನೂ ಕೂಡ ಇದಾಗ್ಬೋದು. 600 ರೂಪಾಯಿಲಿ 4-5 ಜನ ಅಷ್ಟು ಕ್ಲೀನಾಗಿ ಇದು ಮಾಡಿ, ಬಿಸಿ ನೀರಂತೂ ಅಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ. ನೀವೆಲ್ಲ ಯಾವಾಗ ಬೇಕಾದ್ರೂ ಸ್ನಾನ ಮಾಡಿಕೊಂಡು ಏನು ಬೇಕಾದ್ರೂ ಪೂಜೆ ಮಾಡಿಕೊಂಡು ಒಟ್ಟಿಗೆ ಎಲ್ಲ ಪ್ಲೇಸ್ಗಳ್ನು ನೋಡಿಕೊಂಡು ನೀವು ಬರ್ಬೋದು ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ಆನ್ಲೈನ್ ಬುಕ್ಕಿಂಗಲ್ಲಿ ಯಾವ್ಯಾವ ರೂಮ್ಗಳು ಅವೈಲೇಬಲ್ ಇದ್ದಾವೆ, ಗಾಯತ್ರಿ, ನೇತ್ರಾವತಿ, ಗಂಗೋತ್ರಿ, ಸಾಕೇತು, ಸಹ್ಯಾದ್ರಿ, ರಜತಾದ್ರಿ, ಇವೆಲ್ಲ ನಿಮಗೆ ಆನ್ಲೈನಲ್ಲಿ ಬುಕ್ಕಿಂಗ್ಗಳಲ್ಲಿ ಬಿಟ್ಟಿದ್ದಾರೆ. ಈ ರೂಮ್ಗಳನ್ನ ಆನ್ಲೈನ್ ಬುಕ್ಕಿಂಗಲ್ಲಿ ಲಿಮಿಟೆಡ್ ಇರ್ತವೆ, ಆದರೂ ಕೂಡ 19 ದಿನದ ಒಳಗಡೆ, ಅಂದರೆ ಇವತ್ತಿಂದ ಹಿಡಿದು 19 ದಿನದೊಳಗೆ ನೀವು ರೂಮ್ ಬುಕ್ ಮಾಡಬೇಕು. ಯಾವತ್ತೇ ಬುಕ್ ಮಾಡಬೇಕಾದ್ರೂ ನಾಳೆ ರೂಮ್ ಬುಕ್ ಮಾಡ್ತಿದ್ದೀವಿ ಅಂದರೆ ಅವೈಲಬಿಲಿಟಿ ಸಿಗಲ್ಲ ಸ್ನೇಹಿತರೆ. ಹಾಗಾಗಿ ಒಂದು ವಾರ 15 ದಿನಕ್ಕೆ ನೀವು ಪ್ಲಾನ್ ಮಾಡಿಕೊಂಡು ರೂಮ್ಗಳನ್ನ ಬುಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಇನ್ನೊಂದು ಹೇಳ್ತೀನಿ, ಒಂದು ಬುಕ್ಕಿಂಗ್ ಐ ಡಿಯಿಂದವ ನೀವೇನಾದರೂ 2 ರೂಮ್ಗಳನ್ನ ಬುಕ್ ಮಾಡ್ಬೋದು ಅಥವಾ 2 ಮಿನಿ ಹಾಲ್ಗಳನ್ನ ಬುಕ್ ಮಾಡ್ಬೋದು ಸ್ನೇಹಿತರೆ. ಅದಾದಮೇಲೆ ನಿಮಗೆ ಯಾರ್ಯಾರು ಹೋಗ್ತಿದ್ರೋ ಏನು ವ್ಯಾಲಿಡ್ ಐ ಡಿ ಪ್ರೂಫ್ ತಗೊಂಡೋಗಿ ಇಲ್ಲಿ ಬುಕ್ ಮಾಡ್ಬೇಕಾದ್ರೆ ಹಾಕೊಂಡಿರ್ತೀರೋ ಆ ವ್ಯಾಲಿಡ್ ಐ ಡಿ ಪ್ರೂಫ್ನೇ ನೀವು ಅಲ್ಲಿ ಹೋಗಿ ತೋರಿಸ್ಬೇಕು. ಆ ಐ ಡಿ ಪ್ರೂಫ್ ಯಾರು ನೀವು ಬುಕ್ ಮಾಡಿದ್ರೆ ಅವ್ರು ಹೋಗ್ಲಿರಬೇಕು. ನೀವು ಯಾರ್ದೋ ಐಡಿಯಿಂದ ಬುಕ್ ಮಾಡಿ ಯಾರ್ದೋ ತಗೊಂಡೋಗಿ ತೋರಿಸೋದಲ್ಲ. ನಿಮಗೆ ಕನ್ಫರ್ಮೇಷನ್ ಮೆಸೇಜ್ ಬಂದಿರುತ್ತೆ, ವಾಟ್ಸಪ್ಪಲ್ಲೂ ಕೂಡ ಮೆಸೇಜ್ ಬಂದಿರುತ್ತೆ, ಆ ಕನ್ಫರ್ಮೇಷನ್ ತಗೊಂಡೋಗಿ ಡೈರೆಕ್ಟಾಗಿ ಅಲ್ಲಿ ತೋರಿಸಿರಾಯ್ತು ಸ್ನೇಹಿತರೆ. ಚೆಕ್ಕಿನಿಗೆ ವೀಕ್ಷಕರೇ 2 hours ನಿಮಗೆ ಬಫರ್ ಥರ ಕೊಡ್ತಾರೆ. ನೀವು ಆ 2 hour ಒಳಗೆ ಹೋಗಬೇಕು. ಇಲ್ಲಾಂದರೆ ನೀವು ಅವರಿಗೆ ಕಾಲ್ ಮಾಡಿ ಕೇಳಿಕೊಂಡು 1 hour 2 hours ಎಕ್ಸ್ಟ್ರಾ ಆಗುತ್ತೆ ಅಂದ್ರೂ ಕಾಯ್ತಾರೆ, ನೀವು ಕಾಲ್ ಮಾಡಿ ಹೇಳಿ ಸ್ನೇಹಿತರೆ. ಇಲ್ಲ ಅಂದರೆ ಬೇರೆಯವರಿಗೆ ರೂಮ್ಗಳನ್ನ ಅಲಾಟ್ ಮಾಡ್ತಾರೆ, ನಿಮ್ಮದು ಕ್ಯಾನ್ಸಲ್ ಆಗೋಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಇದೊಂದನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಪ್ರತಿಯೊಬ್ಬರೂ ಈ ರೂಮ್ಗಳನ್ನ ಆನ್ಲೈನಲ್ಲಿ ಮಾಡ್ಕೋಬೇಕಾದ್ರೆ ಫಸ್ಟು ರೀಫೌಂಡ್ ಪಾಲಿಸಿ ಹೇಗಿರುತ್ತೆ, ಮತ್ತು ನೀವು ಹೋಗ್ತೀರಾ ಪ್ಲಾನ್ ಮಾಡ್ಕೊಂಡಿದ್ರೆ ಅದನ್ನೆಲ್ಲ ಚೆಕ್ ಮಾಡಿ. ರೀಫೌಂಡ್ ನೀವು ಇವತ್ತು ಬುಕ್ ಮಾಡಿ ಇವತ್ತು ಕ್ಯಾನ್ಸಲ್ ಮಾಡಿದರೆ 90% ಅಮೌಂಟ್ ರೀಫೌಂಡ್ ಆಗುತ್ತೆ. ಒಂದು 10 ದಿನದಲ್ಲಿ ವರ್ಕಿಂಗ್ ಡೇಸಲ್ಲಿ ನಿಮಗೆ ಬರುತ್ತೆ. ಅದು ಕೂಡ ನೀವೇನಾದ್ರು ಫೋನ್ ಪೇ ಮಾಡಿದರೆ ಬೇಗ ಬರುತ್ತೆ. ಕ್ರೆಡಿಟ್ ಕಾರ್ಡ್ ಏನಾದ್ರು ಯೂಸ್ ಮಾಡಿದರೆ ಲೇಟ್ ಆಗುತ್ತೆ ಸ್ನೇಹಿತರೆ. ಅದಾದಮೇಲೆ ಒಂದು ವಾರ ಮತ್ತು 15 ಆ ಥರ ಇದೆಯಾ, ಆವಾಗಿದ್ರೆ ನಿಮಗೆ 70% ಬರುತ್ತೆ. 2 days 3 days ಮಾಡಿದಿರ ನಿಮಗೆ ಅಮೌಂಟ್ ಬರಲ್ಲ. ಹಾಗಾಗಿ ಯೋಚನೆ ಮಾಡ್ಕೊಳ್ಳಿ ಬಿಫೋರ್ ನೀವು ಬುಕ್ ಮಾಡಬೇಕಾದ್ರೆ ಆನ್ಲೈನಲ್ಲಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಹಾಗೆ ಒಂದು ಸ್ವಲ್ಪ ಸರ್ವಿಸ್ ಚಾರ್ಜ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಸರ್ವಿಸ್ ಚಾರ್ಜ್ ತುಂಬಾ ಇದೆ, ಅದನ್ನು ಸರ್ವಿಸ್ ಚಾರ್ಜ್ ಆ್ಯಡ್ ಮಾಡಿ ನಿಮಗೆ ಆನ್ಲೈನು. ಬಟ್ ಒನ್ಲಿ ಕನ್ಫರ್ಮೇಷನ್ ಏನಂದರೆ ನಮಗೆ ರೂಮ್ ಒಂದು ಇರುತ್ತೆ, ನಮಗೆ ಹೋಗಿ ಏನು ಇದು ಮಾಡೋಂಗಿಲ್ಲ. ರೆಸ್ಟಲ್ಲಿ ಒಂದು ರೂಮ್ ಒಂದಿದ್ರೆ ತುಂಬಾ ಬೆನಿಫಿಟ್ಸ್. ಏನಕ್ಕೆ ಅಂದರೆ ನೀವು ಅಲ್ಲೆಲ್ಲ ಲಗೇಜು ಪ್ರತಿಯೊಂದು ಇಟ್ಟು ಸ್ನಾನ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಪ್ರತಿಯೊಂದನ್ನು ಎಲ್ಲ ಪ್ಲೇಸ್ಗಳನ್ನೂ ನೋಡಿಕೊಂಡು ಅಲ್ಲೂ ಮ್ಯೂಸಿಯಮ್ಸ್ ಆಗಲಿ ವಸ್ತು ಸಂಗ್ರಹ ಎಲ್ಲ ಪ್ರತಿಯೊಂದನ್ನು ಎಲ್ಲ ನೋಡಿಕೊಂಡು ಕ್ಲೀನಾಗಿ ಬಂದ್ಬಿಟ್ಟು 24 hours ಆದಮೇಲೆ ಚೆಕ್ಔಟ್ ಮಾಡಿಕೊಂಡು ಹೋಗ್ಬೋದು ಸ್ನೇಹಿತರೆ. ಪ್ರತಿಯೊಂದು ಪ್ಲೇಸಸ್ ಆಗಲಿ, ಗಂಟೆ ಗಣೇಶ್ವರ ಆಗಲಿ, ಸೂರ್ಯ ದೇವಸ್ಥಾನ ಆಗಲಿ, ಇದು ನೇತ್ರಾವತಿ ರಿವರ್ ಆಗಲಿ, ರಾಮ ಮಂದಿರ ಆಗಲಿ, ಪ್ರತಿಯೊಂದನ್ನು ನೀವು ನೋಡಿಕೊಂಡು ಅಲ್ಲಿಂದ ಹೊಡ್ಬೋದು ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ಪ್ಲ್ಯಾನ್ ಮಾಡ್ಕೊಬೇಕಾದ್ರೆ ನೀವು ಯಾವ ಥರ ಆನ್ಲೈನ್ ಅಥವಾ ಆಫ್ಲೈನಾ, ನಾನು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನ ನೋಡ್ಕೊಂಬಿಡಿ. ಆಫ್ಲೈನ್ ಕೂಡ ಹೋಗಿ ರೂಮ್ಗಳು ಸಿಗ್ತವೆ. ಅಂದರೆ ತುಂಬ ಹಿಡಿದ್ರೆ ನೀವು ಮಂಡೇ ಆಗಲಿ ಸಾಟರ್ಡೆ ಸಂಡೇಸ್ ಎಲ್ಲ ಹೋಗ್ತಾ ಇದ್ದಾಗ ಪೀಕ್ ಟೈಮ್, ಅಂದರೆ ಈಗ ಡಿಸೆಂಬರು, ಜನವರಿ ಮತ್ತು ಫೆಬ್ರವರಿ ಎಲ್ಲ ಮಹಾಶಿವರಾತ್ರಿ ಒಂಥರ ಪೀಕ್ ಟೈಮು, ಅಷ್ಟು ತುಂಬ ಜನಗಳು ಇರ್ತಾರೆ. ಆ ಟೈಮಲ್ಲಿ ನಿಮಗೆ ಸಿಗ್ತಾ ಇರಲ್ಲ. ಆದ್ರೂ ಕೂಡ ರೂಮ್ಗಳನ್ನ ತುಂಬ ಜನ ಬುಕ್ ಮಾಡೋಕ್ಕೆ ಹೋಗಲ್ಲ. ಏನಕ್ಕೆ ಅಂದರೆ ಸರ್ವಿಸ್ ಚಾರ್ಜ್ ಆಗಲಿ ಮತ್ತು ಹೋಗ್ತೀವ ಇಲ್ವಾ ಅನ್ನೋದೊಂದು ಇದಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಆಫ್ಲೈನ್ ಕೂಡ ಹೋಗಿ ನೀವು ಬುಕ್ ಮಾಡ್ಕೊಬೋದು. ಅಲ್ಲೂ ಕೂಡ ನಿಮಗೆ ಆಫ್ಲೈನಲ್ಲಿ ಫ್ರೀ ಇದರಲ್ಲಿ ಕಾವೇರಿ, ಗಂಗಾ, ನರ್ಮದಾ, ಗೋದಾವರಿ ತುಂಬ ಓಲ್ಡ್ ರೂಮ್ಗಳು ಕೂಡ ನಿಮಗೆ ಅವೈಲಬಿಲಿಟಿ ಸಿಗ್ತಾವೆ. ಎಲ್ಲ ಲಿಮಿಟೆಡ್ ರೂಮು, ಕಮ್ಮಿ ಇರೋದು ರೂಮ್ಗಳಿರೋದ್ರಿಂದ ಅವುಗಳೆಲ್ಲ ಬೇಗ ಆಲ್ರೆಡಿ ಫಿಲ್ ಆಗಿರುತ್ತೆ. ಬಟ್ ನಿಮಗೆ ಮೇಯ್ನ್ಲಿ ರೂಮ್ಗಳು ನನ್ನ ಪ್ರಕಾರ ಸಿಗೋದು ಅಂದರೆ ಮೇಯ್ನ್ ನೀವು ಹೋಗಬೇಕಾಗಿರೋದು ಗಾಯತ್ರಿ ಅಥವಾ ಗಂಗೋತ್ರಿ ಅಥವಾ ಸಾಕೇತು. ಇವರಲ್ಲಿ ಹೋದರೆ ನೀವು ರೂಮ್ದು ಬೇಕಾದರೂ ನೀವು ಆಫ್ಲೈನ್ ಹೋಗಿ ವಿಸಿಟ್ ಮಾಡಿದ್ರೆ ನಿಮಗೆ ರೂಮ್ಗಳು ಸಿಗ್ತವೆ. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಅಲ್ಲಿ ಸಿಗಲಿಲ್ಲ ಅಂದರೆ ರಜತಾದ್ರಿ, ಸಹ್ಯಾದ್ರಿಗೆ ಹೋದರೆ ಪಕ್ಕ ಅಲ್ಲಿ ನಿಮಗೆ ಯಾವ ಡೇ ಬೇಕಾದರೂ ಆಲ್ಮೋಸ್ಟ್ ನಿಮಗೆ ಸಿಗ್ತವೆ. ಏನಕ್ಕೆ ಅಂದರೆ ರಜತಾದ್ರಿ ಸಹ್ಯಾದ್ರಿಲಿ 600 ರೂಪಾಯಿ ಅಂದರೆ 1000 ರೂಪಾಯಿ ರೂಮ್ ಇರುತ್ತೆ, 1000 ರೂಪಾಯಿ ಇಲ್ಲ 1200 ರೂಪಾಯಿ ರೂಮ್ ಇರುತ್ತೆ. 1200 ಮತ್ತು 1500 ಎಲ್ಲ ನಿಮಗೆ ಆಲ್ಮೋಸ್ಟ್ ಎಲ್ಲ ಎ ಸಿ ರೂಮ್ಗಳು ಬರ್ತವೆ. 1000 ಮತ್ತು 600 ರೂಪಾಯಿ ನಿಮಗೆ ನಾನ್ ಎ ಸಿ ಚೆನ್ನಾಗಿದೆ ರೂಮ್ಗಳು, ಅಷ್ಟು ಚೆನ್ನಾಗಿದೆ, ಕ್ಲೀನಾಗಿರುತ್ತೆ ರೂಮ್ಗಳು. ನೀವು ಸ್ಟೇ ಆಗಿ ದರ್ಶನ ಮಾಡಿಕೊಂಡು ಬರ್ಬೋದು ಸ್ನೇಹಿತರೆ. ಎಲ್ಲ ಬುಕ್ಕಿಂಗ್ಗಳಿಗೂ www.booking.sriಧರ್ಮಸ್ಥಳ
ಆರ್ಗಿ ವೆಬ್ಸೈಟಿಗೆ ಹೋದರೆ ನೀವು ಪ್ರತಿಯೊಂದು ತುಲಾಭಾರ ಆಗಲಿ ಸೇವೆದಾಗಲಿ ಮತ್ತು ರೂಮ್ಗಳನ್ನಾಗಲಿ ನೀವು ಬುಕ್ ಮಾಡ್ಕೋಬೋದು ಸ್ನೇಹಿತರೆ. ನೀವೆಲ್ಲ ಧರ್ಮಸ್ಥಳದ ನಾನೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ದರ್ಶನ ಆಗಲಿ, ಅನ್ನಪ್ರಸಾದ ಆಗಲಿ, ಮುಡಿ ಆಗಲಿ, ಸ್ನಾನಘಟ್ಟ ಆಗಲಿ, ನಿಮಗೆ ಎಲ್ಲಿ KSRTC ಬಸ್ ಸ್ಟ್ಯಾಂಡ್ ಬರುತ್ತೆ, ಮತ್ತು ನಿಮಗೆ ತುಲಾಭಾರನ ಹೇಗೆ ಬುಕ್ ಮಾಡ್ಕೋಬೇಕು, ಎಷ್ಟು ಕಾಸ್ಟ್ ಇರುತ್ತೆ. ಲಾಕರು ಅಷ್ಟೇ ದೇವಸ್ಥಾನದ ಪಕ್ಕದಲ್ಲೇ ಇರುತ್ತೆ. ನೀವೇನೇ ಲಗೇಜ್ ತೊಗೊಂಡಿದ್ರು ನಿಮಗೆ ಏನಾದ್ರು ರೂಮ್ಗಳು ಸಿಗಲ್ಲ ಅಂದ್ರೆ ನೀವು ಲಾಕರಲ್ಲಿ ಇಟ್ಕೊಂಡ್ಬಿಟ್ಟು ಸ್ನಾನಕ್ಕೆ ಹೋಗಿ ರಿವರಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಕೂಡ ದರ್ಶನ ಕೂಡ ಮಾಡ್ಬೋದು ಸ್ನೇಹಿತರೆ. ಪ್ರತಿಯೊಂದು ಅವೈಲಬಿಲಿಟಿ ಇದೆ. ಈಗ ಮಹಾಶಿವರಾತ್ರಿಗೆ ನೀವು ಏನಾದ್ರು ಹೋಗ್ತಿದ್ರ ಅಂದ್ರೂ ಆ ಸೈಡಿಂದ ಬರಬೇಕಾದ್ರೆ ಸ್ನಾನಘಟ್ಟದಲ್ಲಿ ರಿವರಿಂದ ಆ ಕಡೆ ಈ ಸೈಡಿಂದ ನಮ್ಮ ಉಜಿರೆ ಸೈಡಿಂದ ನೇತ್ರಾವತಿ, ಆ ಸೈಡಿಂದ ಕಪಿಲ, ಹಾಗೆ ಅಲ್ಲೂ ಸ್ನಾನ ಮಾಡ್ಕೊಂಡು ಬರ್ಬೋದು ಸ್ನೇಹಿತರೆ. ಪ್ರತಿಯೊಬ್ಬರು ನೋಡ್ಕೊಳ್ಳಿ ನೀವು ಹೇಗೆ ಬುಕ್ ಮಾಡ್ಕೊಬೇಕು. ಏನೇ ಆದ್ರೂ ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಅದಕ್ಕೆ ನಾನು ಸಂಕ್ಷಿಪ್ತವಾಗಿ ಸಂಪೂರ್ಣವಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ಆನ್ಲೈನಲ್ಲಿ ಯಾವುದ್ಯಾವ್ದು ಬೆಸ್ಟ್, ಗಾಯತ್ರಿ ರೂಮ್ಗಳು ಎಷ್ಟಿರ್ತವೆ, ನೇತ್ರಾವತಿ, ಗಂಗೋತ್ರಿ, ಸಾಕೇತು, ಸಹ್ಯಾದ್ರಿ ಯಾವ ಥರ ಇರುತ್ತೆ ಪ್ರತಿಯೊಂದು ನೋಡ್ಕೊಳ್ಳಿ ನೀವು. ಪ್ರತಿಯೊಬ್ಬರು ನೋಡ್ಕೊಳ್ಳಿ. ಎಲ್ಲ ID ಪ್ರೂಫ್ ತಗೊಂಡು ಹೋಗಿರಿ. ಪ್ರತಿಯೊಬ್ಬರು ಕಿಡ್ಸ್ ಇದ್ರೆ ಏನು ಇದಿರಲ್ಲ. ಬಟ್ ಪ್ರತಿಯೊಬ್ಬರು ಮ್ಯಾರಿಡ್ ಕಪಲ್, ಅನ್ಮ್ಯಾರಿಡ್ ಕಪಲ್ ಏನಾದ್ರು ಹೋಗ್ತಾ ಇದ್ರೆ ಪ್ಲೀಸ್ ಇದು ಮಾಡ್ಕೊಳ್ಳಿ. ಕರೆಕ್ಟಾಗಿ ಬೇರೆ ರೂಮ್ ತೊಗೊಳೋದು ನೋಡ್ಕೊಳ್ಳಿ. ಅಲ್ಲಿ ಅಲೋ ಮಾಡಲ್ಲ, ಸ್ಟ್ರಿಕ್ಟ್ ವೆರಿಫಿಕೇಶನ್ ಇದೆ. ನಮಗೇನೆ ನಾವು ತುಂಬ ಸರಿ ರೂಮ್ ಬುಕ್ ಮಾಡ್ಕೊಂಡು, ನನ್ನ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ರೂಮ್ ಬುಕ್ ಮಾಡ್ಕೊಂಡು ಹೋಗಿದ್ವಿ. ಪ್ರತಿ ಸರಿ ಎಲ್ಲರದ್ದು ID ಚೆಕ್ ಮಾಡಿದ್ರು. ಅಂದರೆ ಸಹ್ಯಾದ್ರಿ, ರಜತಾದ್ರಿ ನಾನು ಜಾಸ್ತಿ ಬುಕ್ ಮಾಡ್ತಿದ್ದು, ಹಾಗಾಗಿ ಅಲ್ಲಿ ನಮಗೆ ಬುಕ್ ಚೆಕ್ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ನೋಡ್ಕೊಳ್ಳಿ. ಇದು ಶರಾವತಿ ಮತ್ತು ವೈಶಾಲಿ ತುಂಬ 50 ರೂಪಾಯಿಗೆ 100 ರೂಪಾಯಿಗೆ ನಿಮಗೆ ರೂಮ್ಗಳು ಸಿಗ್ತವೆ. ರೂಮ್ಗಳು ಅಷ್ಟೇ ಒಬ್ಬೊಬ್ರು ಸ್ಪೆಸಿಫಿಕ್ ಆಗಿ ಒಂದೊಂದು ರೂಮ್ ಕೊಡ್ತಾರೆ. ಎಲ್ಲ ಹಾಟ್ ವಾಟರ್ ಇರಲ್ಲ, ಚೆನ್ನಾಗಿರುತ್ತೆ. ನೀವು ಹೋಗಿ ಕ್ಲೀನಾಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ನಿಮ್ಮ ರೂಮ್ಗಳಲ್ಲಿ ನೀವು ಇದಾಗೋದು. 2 ಸ್ಟೇ ಹಾಕಾಗಲಿ, 3 ಜನಗಾಗಲಿ, 4 ಜನಗಾಗಲಿ ನಿಮಗೆ ವೈಶಾಲಿ ನಿಮಗೆ ಬೆಸ್ಟು. ಆ್ಯಕ್ಚುಲಿ 100 ರೂಪಾಯಿಗೆ 50 ರೂಪಾಯಿಗೆ ಸ್ಟೇ ಆಗಬೇಕು. ಚೆನ್ನಾಗಿ ಸ್ಟೇ ಇದಾವೆ ಅಂದರೆ ಅವೆಲ್ಲ ಓಲ್ಡು. ಆ್ಯಕ್ಚುಲಿ ಗಂಗಾ ಕಾವೇರಿ ಅದಾದ್ಮೇಲೆ ನಮಗೆ ವೈಶಾಲಿ ಶರಾವತಿನ ರೂಮ್ಗಳು ಅದಾದ್ಮೇಲೆ ಬಂದಿರೋದು. ಹಾಗಾಗಿ ಆ ರೂಮ್ಗಳು ಕೂಡ ಅಷ್ಟು ಚೆನ್ನಾಗಿರ್ತವೆ ಸ್ನೇಹಿತರೆ. ಯಾರು ಅದೇನು ಅಷ್ಟು ಚೆನ್ನಾಗಿರಲ್ಲ ಅಂತಾರೆ. 150 ರೂಪಾಯಿನೂ ನಿಮಗೆ ಬೆಸ್ಟ್ ರೂಮ್ಗಳನ್ನೇ, ಒಂದಿದ ಹಾಟ್ ವಾಟರ್ ಇರಲ್ಲ. ಹಾಗಾಗಿ ಪ್ರತಿಯೊಂದನ್ನು ನಿಮಗೆ ಚೆನ್ನಾಗಿ ರೂಮ್ಗಳನ್ನೆಲ್ಲ ಮೇಂಟೈನ್ ಮಾಡಿರ್ತಾರೆ. ನೋಡ್ಕೊಳ್ಳಿ ಪ್ರತಿಯೊಬ್ಬರು ನಿಮಗೆ ಯಾವುದು ಸರಿ ಅನಿಸುತ್ತೆ ಅದನ್ನು ನೀವು ಬುಕ್ ಮಾಡಿಕೊಂಡು ನೀವು ಸ್ವಾಮಿ ಮಂಜುನಾಥ ಸ್ವಾಮಿನ ನೀವು ದರ್ಶನ ಮಾಡಿಕೊಂಡು ಬರ್ಬೋದು ಸ್ನೇಹಿತರೆ. ಏನೇ ಇನ್ಫಾರ್ಮೇಷನ್ ಬೇಕಾದರೂ ರೂಮ್ ಗೆಸ್ಟ್ ಹೌಸ್ ಬಗ್ಗೆ ರಿವ್ಯೂ ಆಗಲಿ ಅಥವಾ ರೂಮ್ಗಳ ರಿವ್ಯೂ ಆಗಲಿ, ಪ್ರೈಸ್ ಆಗಲಿ, ಅದನ್ನು ಹೇಗೆ ಯಾವ ಥರ ಏನೇನು ಇನ್ಫಾರ್ಮೇಷನ್ ಬೇಕಾದ್ರೂ ಕಮೆಂಟ್ಸು ಮಾಡಿ ಸ್ನೇಹಿತರೆ. ನಾನೆಲ್ಲ ಆಲ್ರೆಡಿ ನಾನು ತುಂಬ ವೀಡಿಯೋಗಳನ್ನ ಮಾಡಿದ್ದೀನಿ ಇದ್ರ ಬಗ್ಗೆ. ಬಟ್ ಇದನ್ನೊಂದು ಸ್ವಲ್ಪ ಡೀಟೇಲಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲಿಯರಾಗಿ ಇಲ್ಲೆಲ್ಲ ಅಪ್ಡೇಟ್ ಮಾಡಿದ್ದೀನಿ, ಮೆನ್ಷನ್ ಮಾಡಿದ್ದೀನಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಸಂಕ್ಷಿಪ್ತವಾಗಿ ಇದನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀನಿ ಅನ್ಕೊಳ್ತೀನಿ. ನಿಮಗೆ ಏನೇ ಇನ್ಫಾರ್ಮೇಷನ್ ಬೇಕಾದರೂ ಕಮೆಂಟ್ಸ್ ಮಾಡಿ ಹೆಲ್ಪ್ ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೊ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಒಳ್ಳೊಳ್ಳೆ ವಿಡಿಯೋನ ನಾನು ನನ್ನ ಚಾನಲ್ ಕಡೆಯಿಂದ ಶೇರ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೊ ಮಚ್.